ಮನೇಲಿದ್ದಾಗ ನಮಗೂ ಕಾಂಪಿಟೇಟರ್ ಆಗಿರ್ತಾರೆ ಅನ್ನೋ ಭಾವನೆಯಲ್ಲಿ ಇರ್ತೀರಿ. ಸೊ ಆದ್ರೂ ಕೂಡ ಒಂದು ಬಾಂಧವ್ಯ ಇರುತ್ತೆ. ಈ ಬಾಂಧವ್ಯ ಜೊತೆಗೆ ಏನೋ ಆಯ್ತು ಅಂದ ತಕ್ಷಣ ನಿಮ್ಗೆ ಹೇಗನ್ಸುತ್ತೆ? ನಿಮ್ಮ ಮನೆ ಸದಸ್ಯರಾದಂಗೆ ಆಗ್ಬಿಟ್ಟಿರ್ತಾರೆ ಈಗ ಅಂತ. ಬಿಗ್ ಬಾಸ್ ಅನ್ನೋದೇ 100 ದಿನ ಜೀವನ ಅನ್ಕೊಂಡ್ರೆ ನಮ್ಮಂಥವ್ರು ಮುಟ್ಟಾಳ್ರಿ ಯಾರು ಇರಲ್ಲ ಅಂತ ಅನ್ಕೊಂತೀನಿ. ಅದರಿಂದ ಆಚೆ ಬೇರೆ ಲೈಫ್ ಇದೆ, ಬೇರೆ ಪ್ರಪಂಚ ಇದೆ. ದಯವಿಟ್ಟು ಮನುಷ್ಯತ್ವ ಇಟ್ಕೊಂಡು ಆಡಿ. ಒಳಗಡೆ ಇರೋರ್ಗು ಎಲ್ಲರಿಗೂ ಹೇಳೋದು ಅಷ್ಟೇ, ಅಲ್ಲಿ ಯಾರೋ ನಮ್ಮ ದೊಡ್ಡಪ್ಪನ ಮಕ್ಕಳಾಗಲಿ ಚಿಕ್ಕಪ್ಪನ ಮಕ್ಕಳಾಗಲಿ ಯಾರೂ ಇಲ್ಲ. ಓಡೆ ಹೋಗಾದ್ಮೇಲೆ ಒಂದು ಫ್ಯಾಮಿಲಿ ಆದ್ವಿ, ಒಂದು ಫ್ರೆಂಡ್ಸ್ ಆದ್ವಿ. ಇವತ್ತು ಒಂದಷ್ಟು ಬಾಂಡಿಂಗ್ ಆಗಿದೆ. ಇವಾಗ ನೋಡಿ, ಯಾರೋ ಇವಾಗ ನಮ್ಗೆ ಆಗಿದೆ ಅಂತ ಹೇಳಿದ್ರೆ ನಾವು ಓಡ್ ಬಂದ್ವಿ ತಕ್ಷಣ ಅಷ್ಟು ಬಾಂಡಿಂಗ್ ಆಗಿದೆ. ಓಡೆ ಕಾಂಪಿಟೇಷನ್ನು ಮತ್ತೊಂದು ಇದೆಲ್ಲ ಯಾವುದೂ ಬರಲ್ಲ. ಕೊನೆಗೆ ಗೆದ್ದಾದ್ಮೇಲೆ ಅದೊಂದು ಸ್ಟೂಡೆಂಟ್ಸಲ್ಲಿ ದುಡ್ಡು ಕೊಡ್ತಾರಂತೆ, ಅದು ಇಲ್ಲ, ಯಾವುದೂ ಬರಲ್ಲ. ಇಲ್ಲಿ ಮನುಷ್ಯತ್ವ ಅನ್ನೋದು ಸ್ವಲ್ಪ ಆದರೂ ಇಟ್ಕೊಳ್ಳಿ ದಯವಿಟ್ಟು. ಗೇಮ್ ಆಡುವಾಗ ಅಗ್ರೆಸಿವ್ ಆಗಿ ಆಡೋದು, ಬೇರೆಯವ್ರನ್ನ ಬೀಳಿಸ್ಬೇಕು, ಇಲ್ಲ ಮಾತಾಡಿ ಕೆಲವ್ರನ್ನ ಹರ್ಟ್ ಮಾಡೋದಾಗಲಿ ದಯವಿಟ್ಟು ಯಾರೂ ಮಾಡಬೇಡಿ. ಆ ಥರ ಮಾಡಬೇಕು ಅಂತ ಇದ್ದಿದ್ರೆ ರಕ್ಷಕು 100 ಡೇಸ್ ಇದ್ದಿರೋನು ಬಿಗ್ ಬಾಸ್ ಮನೆ ಒಡೆ. ಆ ಜರ್ನಿ ಮಾಡೋಕ್ಕೆ ಹೋದೋನಲ್ಲ ನಾನು. ಖುಷಿಯಾಗಿ ಇದ್ಬಿಟ್ಟು ಹೋಗ್ಬೇಕಂತ ಬಂದೋನು ನಾನು. 1 ತಿಂಗಳಿದ್ದೆ, ಆ ಜರ್ನಿನ ಖುಷಿಯಾಗಿ ಮುಗಿಸಿದ್ದೀನಿ. ದಯವಿಟ್ಟು ಒಳಗಡೆ ಇರೋರು ಇದೊಂದೇ ಕೇಳ್ಕೊಳ್ಳೋದು, ಚೆನ್ನಾಗಿ ಖುಷಿಯಾಗಿ ಆಡಿ. ಇದೆಲ್ಲದ್ರ ಜೊತೆಗೆ ಸಹಜವಾಗಿ ರಕ್ಷಕು ಬಿಗ್ ಬಾಸ್ ಇಂದ ಸಡನ್ ಆಗಿ ಬಂದ ತಕ್ಷಣ ಒಂದು ರೀತಿಯ ಭಾವನೆ ಇರುತ್ತೆ. ನಾನು ಬರೋಂಥ ಕ್ಯಾಂಡಿಡೇಟ್ ಆಗಿರಲಿಲ್ಲ, ನಾನು ಬಂದ್ಬಿಟ್ಟಿದ್ದೀನಿ ಅನ್ನೋಂಥ ಭಾವನೆ ಸಹಜ. ಸೊ ಇನ್ನೂ ಒಂದಿಷ್ಟು ದಿವಸ ಇರ್ತೀನಿ ಅನ್ನೋಂಥ ಭಾವನೆಯಲ್ಲಿದ್ರಿ. ಸೊ ಈಗ ಅದೆಲ್ಲವೂ ಕೂಡ ಬದಲಾಗಿ ಮತ್ತೆ ಬದಲಾವಣೆ ಆಗಿದೆ ರಕ್ಷಕಲ್ಲಿ. ಏನು ಬದಲಾವಣೆ ತಂತು ಬಿಗ್ ಬಾಸ್ ಅಂತ? ಅಂದರೆ ಫ್ಯಾಮಿಲಿನ ಬಿಟ್ಟಿರ್ತಾ ಇರಲಿಲ್ಲ. 1 ತಿಂಗಳಿದ್ದೆ, ಮಮ್ಮಿನ ಬಿಟ್ಟಿದ್ದೆ. ಅದಾದಮೇಲೆ ರೀಸೆಂಟಾಗಿ ಅಕ್ಕನ ಮದುವೆ ಆಗಿತ್ತು, ಅವ್ರನ್ನ ಬಿಟ್ಟಿದ್ದೆ 1 ತಿಂಗಳು. ನನ್ನ ಫ್ರೆಂಡ್ಸು, ನನ್ನ ಹುಡುಗರು ಯಾರನ್ನೂ ಬಿಟ್ಟಿರ್ತಾ ಇರಲಿಲ್ಲ. ಮತ್ತು ನಾನ್ ವೆಜಿಟೇರಿಯನ್ನು 1 ತಿಂಗಳಿದ್ದಾಗ ಒಳಗಡೆ 5 ಪೀಸೋ 6 ಪೀಸೋ ತಿಂದಿದ್ದೆ ನಾನ್ ವೆಜ್. ಅದೊಂದು ನೆನಪು ಅಷ್ಟೇ. ಇದೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದೆ. ಹೊರಗಡೆ ಬಂದಾದಮೇಲೆ ಪೇಷನ್ಸ್ ಕಲ್ತಿದ್ದೀನಿ, ಮತ್ತು ಹೇಗಿರಬೇಕು, ಯಾವ ಥರ ಮಾತಾಡಬೇಕು ಅನ್ನೋದು ಕಲ್ತಿದ್ದೀನಿ. ತುಂಬ ಕಲಿಸ್ಕೊಟ್ಟಿದ್ದೆ ಬಿಗ್ ಬಾಸು. ಒಂದು ಒಳ್ಳೆ ಜರ್ನಿ. ಈ ಜರ್ನಿ ಜೊತೆಗೆ ಸಹಜವಾಗಿ ಒಂದು ಕಡೆ ಬಿಗ್ ಬಾಸ್ ಮನೆಯ ವಿಚಾರವಾಗಿ ಪಾಸಿಟಿವ್ ನೆಗೆಟಿವ್ ಅಂಶಗಳನ್ನ ನೀವು ಈಗ ನೋಡ್ತಾ ಇರ್ತೀರಾ. ಅದು ಬಿಗ್ ಬಾಸ್ ಎಷ್ಟು ಸತ್ಯ, ಎಷ್ಟು ಫೇಕು, ಎಷ್ಟು ಸರಿ, ಸ್ಕ್ರಿಪ್ಟೆಡ್, ಈ ರೀತಿಯ ವಿಚಾರಗಳು ಚರ್ಚೆ ಆಗುವಂಥದ್ದು ಒಂದು ಕಡೆ. ಆದರೆ ನಿಮ್ಮ ಲೈಫಲ್ಲೂ ಕೂಡ ತುಂಬ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವಿಚಾರಗಳನ್ನು ಕೂಡ ಕೇಳ್ತಾ ಇರ್ತೀರಿ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಇವಾಗ ನಾನು ಅಂದ್ಕೊಂಡಿದ್ದೆ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ನೀವೇ ನೋಡಿರ್ತೀರಾ ನನ್ನ ಮೇಲೆ ಒಂದಷ್ಟು ನೆಗೆಟಿವ್ ಮಾಡಿದ್ರು. ಅದಕ್ಕೆ ನಾನು ಯಾವುದಕ್ಕೂ ಆನ್ಸರಬಲ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಜೊತೆಗಿರೋರು ಗೊತ್ತು ರಕ್ಷಕ್ ಏನು ಅಂತ. ನೀವೆಲ್ಲ ಮಾಧ್ಯಮದವ್ರು ಏನೇನಿದ್ದೀರೋ ನಾನು ಎಲ್ಲರನ್ನೂ ಮಾತಾಡ್ಸಿರ್ತೀನಿ. ನಾನೇನು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಯಾರೋ ನನ್ನ ಮೇಲೆ ಅಪಪ್ರಚಾರ ಮಾಡ್ತಾರೆ, ನೆಗೆಟಿವ್ ಮಾಡ್ತಾರೆ, ಅದಕ್ಕೆ ನಾನು ಫುಲ್ ಸ್ಟಾಪ್ ಇರೋ ಅಂತ ನಾನು ಅಲ್ವೇ ಇಲ್ಲ. ಪ್ಲಸ್ ಆರ್ ಮೈನಸ್ ಬಜಾರಲ್ಲಿ ಇರಬೇಕು, ಬೆಳೆಸೋದ್ರ ಹೆಸರು ಬೆಳೆಸ್ಕೊಂಡು ಹೋಗಲಿ, ಒಳ್ಳೇದಾಗಲಿ ಅವರೆಲ್ಲರಿಗೂ. ನನ್ನಿಂದ ಏನಾದರೂ ಒಂದು ಕಂಟೆಂಟ್ ಆಗ್ತಾರೆ ಅಂದರೆ ಅವ್ರಿಗೆಲ್ಲ ಒಂದು ಕಡೆ 1 ಲಕ್ಷ ವ್ಯೂಸು, 2 ಲಕ್ಷ ವ್ಯೂಸು, 1 ಕೋಟಿ ವ್ಯೂಸು ದುಡ್ಡು ಮಾಡ್ತಾ ಇದ್ದಾರೆ ಪಾಪ ಅವ್ರು ನನ್ನಿಂದ. ಅವ್ರ ಮನೆ ನಡೀಲಿ, ಚೆನ್ನಾಗಿರಲಿ. ಇದ್ರ ಜೊತೆ